ಪೊಲಿಟಿಕಲ್ ನೋಡ್ತಾ ಇದ್ರಲ್ಲ, ನಿಮಗೆ ದಿನನಿತ್ಯ ಬೆಳವಣಿಗೆಗಳೆಲ್ಲ ಗೊತ್ತಿದೆ. CM ಇದ್ದಾರೆ ಸದ್ಯಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ಗೆ ಬಿಟ್ಟಿದ್ದದೆಲ್ಲ ಲಕ್ ಇದೆ, ಲಕ್ಕಲ್ಲೇ ಮುಂದುವರಿತಾ ಇದ್ದಾರೆ. ಮುಂದಿನ ದಿನ ನಾವು ಅದನ್ನ ಹೇಳಕ್ಕಾಗಲ್ಲ, ಹೈಕಮಾಂಡ್ ಡಿಸಿಷನ್ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿ ನಡೆಸಿದ್ದಾರೆ, KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪಕ್ಷ ಕಟ್ಟೋದ್ರಲ್ಲಿ. ಗೆಲುವಿಗೆ ಪಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಇದೆ, ಸಿದ್ದರಾಮಯ್ಯ ಸಾಹೇಬ್ರದ್ದು ಇದೆ. ಮುಖ್ಯವಾಗಿ ನಮ್ಮ ತಾಲೂಕಿನ ನಮ್ಮ ತಂದೆಯವರು ವೆಂಕಟರಮಣಪ್ಪನವರು, ಅವರ ಕೆಲಸಗಳು, ನಮ್ಮ ಸರ್ವಿಸ್ ನೋಡಿ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. DKಶಿ ಪರವಾಗಿ ಶಾಸಕರ ಕೊರತೆ ಏನಿಲ್ಲ ಅಂತಾರೆ, ಅದರಲ್ಲಿ ಓಟು ನಿಮ್ದು ಒಂದಿದೆ ಅಂತ. ನಂದು ಹೈಕಮಾಂಡ್ ಪರ ಇರುತ್ತೆ. ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆ ಬದ್ಧರಾಗಿರ್ತೀವಿ ನಾವು. ಯಾಕಂದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ, ನಮ್ಗೆ ಬೇಕಾಗಲಿಲ್ಲ. ನಮಗೇನಾದರೂ ತಾಲೂಕು ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ, ರಾಜಕಾರಣಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆ ಸೆಂಟಿಮೆಂಟೇ ಇಲ್ಲಲ್ಲ, ಅದು ಇಲ್ಲ, ಅವ್ರು ಇಟ್ಕೊಂಡಿಲ್ಲ, ಬೆಲೆ ಕೊಡಲ್ಲ ಅವರು. ₹4 ಕೊಟ್ಟಿದ್ದಾರಲ್ಲ, ಮತ್ತೆ ಕೊಟ್ಟರೆ ಏನು ಅದು ನಮ್ಮ ಬಡ್ಜೆಟ್ ನೋಡ್ಕೊಂಡು ಮಾಡೋದದು. ನಾವು ಏನು ₹2 ಕೊಟ್ಟಿದ್ವಿ ಅದನ್ನು ವಿತ್ಡ್ರಾ ಮಾಡ್ಬೇಕಂತ. ಯಾಕಂದರೆ ಈಗ ರೈತರಿಗೆ ನಾವು ಬರೀ 6.5 ಲಕ್ಷ ಲೀಟ್ರ್ ಹಾಲು ಬಂದಾಗ ₹2 ಪ್ರೋತ್ಸಾಹ ಕೊಟ್ಟಿದ್ವಿ, ಅದರಲ್ಲಿ ಏನೂ ಇದಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ₹4 ನೇರವಾಗಿ ಕಂಡೀಷನಾಗಿ ಹೇಳಿದರು, ರೈತರಿಗೆ ಪಾಸನ್ ಮಾಡ್ಬೇಕಂತೇಳಿ. ಅದು ಮಾಡ್ತಾ ಇದ್ದೀವಿ. 4 ಮಾತ್ರ ಹೋಗ್ತಾ ಇದೆ. ಯಾಕೆ 2 ಅಂದರೆ ಅದು ನಮಗೆ 20 ಕೋಟಿ ಚಿಲ್ಲರೆ ಒಕ್ಕೂಟ ಕ್ಲಾಸ್ ಆದಾಗ ಕಮ್ಮಿ ಮಾಡ್ತೀವಿ. ತಿರ್ಗಿ ಏನಾದರೂ ಬಂತು ಅಂದರೆ ರೈತರಿಗೆ ಎಗೈನ್ ಮಾಡ್ತೀವಿ. ಈಗ 10 ಲಕ್ಷ ಲೀಟ್ರ್ ಹಾಲು ಬರ್ತಾ ಇದೆ, ಈ ಒಕ್ಕೂಟನೂ ಉಳಿಬೇಕಲ್ಲ, ಅದನ್ನು ಉಳಿಸ್ಕೊಂಡು ನಾವು ಮುಂದಕ್ಕೆ ಇದು ಮಾಡಬೇಕು. ನಾವು ರೈತರ ಕುಟುಂಬದಿಂದ ಬಂದವರು, ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ನಮಗೆ, ರೈತರ ಪರ ಇರ್ತೀವಿ ಯಾವಾಗಲೂ.